ಇವತ್ತಿನ ಕಾರ್ಯಕ್ರಮ ನಾವು ಸನ್ ಎ ಪಿ ಎಕೋ ಪವರು ಮತ್ತು ಮಿಂಚು ಪ್ಯಾನಸೋನಿಕ್ಕು ಇವರು ನಮ್ಮ ಸೋಲಾರ್ ಮತ್ತು ಅದಕ್ಕೆ ಅಸೋಸಿಯೇಟೆಡ್ ಎಕ್ವಿಪ್ಮೆಂಟ್ಸ್ದು ಒಂದು ಇನಾಗ್ರೇಷನ್ಗೆ ಒಂದು ಬಂದಿದ್ದೇವೆ. ಈ ಸೋಲಾರ್ ಬಗ್ಗೆ ಹೇಳಬೇಕು ಅಂದರೆ ಪಿ ಎಮ್ ಸೂರ್ಯಗರ್ ಅಂತ ಅನ್ನೋ ಒಂದು ಯೋಜನೆ ಇದೆ. ಆ ಯೋಜನೆ ಬಹಳ ಮುಖ್ಯವಾಗಿ ನಮ್ಮ ಏನು ಮನೆಗೆ ಕರೆಂಟ್ ಯೂಸ್ ಮಾಡ್ತಾರೆ ಅವ್ರುಗಳಿಗೆ ಭಾಳ ಉಪಯೋಗ ಆಗ್ತದೆ. ಏನದು ಪಿ ಎಮ್ ಸೂರ್ಯಗರ್ ಯೋಜನೆ ಅಂತಂದರೆ, ಈಗ ತಮ್ಮ ಮನೆ ಮೇಲೆ 1 ಕಿಲೋವ್ಯಾಟೋ 2 ಕಿಲೋವ್ಯಾಟೋ ಸೋಲಾರ್ ಪ್ಯಾನಲ್ ಹಾಕ್ಸ್ಕೊಂಡ್ರೆ, 1 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ಅದಕ್ಕೆ ಒಂದು 50,000 ರಿಂದ 55,000 ರೂಪಾಯಿ ಖರ್ಚಾಗ್ತದೆ. ಆ 55,000 ರೂಪಾಯಿ ಖರ್ಚಾಗೋದ್ರಲ್ಲಿ 30,000 ರೂಪಾಯಿ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ಬರ್ತದೆ. ಅಂದರೆ ನಿಮಗೆ ಒಂದು 20,000 ರಿಂದ 25,000 ರೂಪಾಯಿ ಮಾತ್ರ ಬೀಳ್ತದೆ. ಆ 25,000 ರೂಪಾಯಿ ಬೀಳ್ತಕ್ಕಂಥದ್ದು ನಿಮಗೆ ಸುಮಾರು ಆ 25,000 ಏನು ಇನ್ವೆಸ್ಟ್ ಮಾಡಿರ್ತೀರಿ, ಒಂದು 2 ವರ್ಷದಲ್ಲೇ ನಿಮಗೆ ವಿದ್ಯುತ್ ಬಿಲ್ನಲ್ಲಿ ನಿಮ್ಮ ಮನೆಗೆ ಏನು ವಿದ್ಯುತ್ ಬಿಲ್ಲು ಖರ್ಚಾಗ್ತದೆ ಆ ಸೋಲಾರ್ ಪ್ಯಾನಲಿಂದನೇ ಜನ್ರೇಟ್ ಆಗಿ ಉಪಯೋಗ ಮಾಡೋ ಥರ ಇದು ಸ್ಕೀಮು. ಅದೇ 2 ಕಿಲೋವ್ಯಾಟ್ ಹಾಕ್ಕೊಂಡ್ರೆ 1,10,000 ದಿಂದ 1,20,000 ಆಗ್ಬೋದು. ಅದರಲ್ಲಿ 60,000 ರೂಪಾಯಿ ನಿಮ್ಮ ಸಬ್ಸಿಡಿ ನಿಮ್ಮ ಅಕೌಂಟ್ಗೆ ವಾಪಸ್ ಬರ್ತದೆ. ಯಾರು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗೃಹಜ್ಯೋತಿ ಸ್ಕೀಮ್ ಇದೆ, ಗೃಹಜ್ಯೋತಿ ಸ್ಕೀಮ್ ಇರೋದ್ರಿಂದ 200 ಯೂನಿಟ್ವರೆಗೂ ಫ್ರೀ ಇದೆ. ಯಾರ ಮನೆಗಳಲ್ಲಿ 200 ಯೂನಿಟ್ಗಿನ್ನ ಹೆಚ್ಚು ವಿದ್ಯುತ್ ಬಳಕೆ ಆಗ್ತಾ ಇದೆ ಅಂಥವ್ರುಗಳಿಗೆ ಇದು ಭಾಳ ಉಪಯುಕ್ತವಾದಂಥ ಸ್ಕೀಮ್. 200 ಯೂನಿಟ್ಗಿನ್ನ ಹೆಚ್ಚು ಬಳಕೆ ಆಗ್ತಾ ಇರ್ತಕ್ಕಂಥ ಒಂದು ಮನೆಯಲ್ಲಿ ಅವರ ಆ್ಯಾವ್ರೇಜ್ ಬಿಲ್ಲು ತಿಂಗಳಿಗೆ 2,000 ದಿಂದ 2,500 3,000 ಬರುತ್ತೆ ಅಂತ ಇಟ್ಕೊಳ್ಳಿ. ಅಂಥವ್ರುಗಳು 2 ಕಿಲೋವ್ಯಾಟು ಸೋಲಾರ್ ಹಾಕಿಸ್ಕೊಂಡ್ರೆ ಅವರಿಗೆ ಸುಮಾರು 1,10,000 ರೂಪಾಯಿ ಖರ್ಚಾದರೆ ಅದರಲ್ಲಿ 60,000 ರೂಪಾಯಿ ಅವ್ರಿಗೆ ಸಬ್ಸಿಡಿಯಿಂದ ವಾಪಸ್ ಬರ್ತದೆ. ಅವ್ರಿಗೆ ಬರೀ ಇನ್ನು 70,000 ಮಾತ್ರ ಅವರು ಖರ್ಚು ಮಾಡಿದಾಗುತ್ತೆ. ಅವ್ರಿಗೆ 2 ರಿಂದ 2,500 ರೂಪಾಯಿಯಷ್ಟು ಪ್ರತಿ ತಿಂಗಳು ಉಳಿತಾಯ ಆಗ್ತದೆ. ಸೊ ಆ ಥರ ಆದರೆ 1 ವರ್ಷಕ್ಕೆ 24,000 ರೂಪಾಯಿ ಉಳಿತಾಯ ಆಗ್ತದೆ. 2 ವರ್ಷಕ್ಕೆ ಅವ್ರು ಏನು ಖರ್ಚು ಮಾಡಿದ್ರು ಅದು ವಾಪಸ್ ಬಂದುಬಿಡ್ತದೆ. ಇವತ್ತು ನಮಗೆ ಗೊತ್ತಿದೆ, ಯಾವುದೇ ಒಂದು ಇದರಲ್ಲಿ ಎಫ್ ಡಿ ಏನೇ ಇಟ್ಟರೂ ಕೂಡ ನಮಗೆ ಅಷ್ಟು 4 ವರ್ಷ 5 ವರ್ಷ 6 ವರ್ಷದಲ್ಲಿ ಅದು ಡಬಲ್ ಆಗ್ತದೆ. ವೆರಸ್ ಇದು 2 ವರ್ಷಕ್ಕೇ ನಮಗೆ ಹಾಕಿರ್ತಕ್ಕಂಥ ಹಣ ವಾಪಸ್ ಬರ್ತದೆ. ಮತ್ತು ಕೆಲವು ಇದಕ್ಕೆ ಲೋನ್ ಸ್ಕೀಮ್ಸ್ಗಳು ಕೂಡ ಇದ್ದಾವೆ. ಹಾಗಾಗಿ ನಾನು ಈ ಒಂದು ತಮ್ಮ ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ, ಈ ಒಂದು ಪಿ ಎಮ್ ಸೂರ್ಯಗರ್ ಅಂತ ಏನು ಒಂದು ಯೋಜನೆ ಇದೆ, ಸಬ್ಸಿಡಿ ಯೋಜನೆ, ಅದನ್ನು ಎಲ್ಲ ಗ್ರಾಹಕರು ಯಾರು 200 ಯೂನಿಟ್ ಮೇಲೆ ಉಪಯೋಗ ಮಾಡ್ತಾ ಇದ್ದಾರೆ ಅವರು ಇದನ್ನು ಉಪಯೋಗ ಮಾಡ್ಕೋಬೇಕು. ಅವ್ರಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ನಾವು ಚೆಸ್ಕಾಮಲ್ಲಿ ಹೆಲ್ಪ್ ಡೆಸ್ಕ್ ಅಂತ ಮಾಡಿದ್ದೀವಿ. ಆ ಹೆಲ್ಪ್ ಡೆಸ್ಕದು ನಂಬರು ಕೂಡ ನಾನು ಶೇರ್ ಮಾಡ್ತೀನಿ. ಇಲ್ಲಿ ನಂಬರ್ ಇದ್ದರೆ ಹೇಳಿ, ನಿಮ್ಮ ಹೆಲ್ಪ್ ಡೆಸ್ಕ್ ಗ್ರೂಪ್ಗೆ ನಾನು ಶೇರ್ ಮಾಡ್ತೀನಿ. ಅಲ್ಲಿಗೆ ಅವರು ಮಾತಾಡಿದರೆ ಅವರೇ ಅದನ್ನು ಅಸಿಸ್ಟ್ ಮಾಡ್ತಾರೆ. ಯಾವ ರೀತಿ ಅದು ರಿಜಿಸ್ಟ್ರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರೇ ಕೂಡ ಅಸಿಸ್ಟ್ ಮಾಡ್ತಾರೆ. ಆ ನಂಬರ್ ತಗೊಂಡು ಸಬ್ಸಿಡಿ ಯೂನಿಟ್ವರೆಗೆ ಅಂತಲ್ಲ. ಈಗ ನೀವು 2 ಕಿಲೋವ್ಯಾಟ್ ಹಾಕ್ಸ್ಕೊಂಡ್ರೆ ನಿಮ್ಮ ಮನೆಗೆ ಅದು ಹೇಳಿದ್ನಲ್ಲ 1,10,000 ಅಥವಾ 1,20,000 ಖರ್ಚಾಗ್ತದೆ. ಅದರಲ್ಲಿ 60,000 ವಾಪಸ್ ಬಂದ್ಬಿಡುತ್ತೆ ನಿಮ್ಮ ಅಕೌಂಟ್ಗೆ. ಅಲ್ಲಿ ಇಲ್ಲ, ಇದು ಮನೆಗಳಿಗೆ ಪಿ ಎಮ್ ಸೂರ್ಯಗರ್. ಅದೇ ನೀವು ಕಮರ್ಷಿಯಲಲ್ಲಿ ಹಾಕ್ಸ್ಕೋತೀನಿ ಅಂದರೆ ಆ 2 ಕಿಲೋವ್ಯಾಟ್ಗೆ 1,10,000 20,000ನೇ ಆಗುತ್ತೆ. ಕಟ್ಟಬೇಕು, ಪೂರ್ತಿ ಅಮೌಂಟ್ ಕಟ್ಟಬೇಕು. ಕೃಷಿಗೆ ಏನಂತಂದರೆ ಒಂದು ಕುಸುಮ್ ಬಿ ಅಂತ ಒಂದು ಯೋಚನೆ ಇದೆ. ಯಾವ ರೈತರು ಈಗ ನಮ್ಮ ಟ್ರಾನ್ಸ್ಫಾರ್ಮರಿಂದ 500 ಮೀಟ್ರ್ ದೂರದಲ್ಲಿದ್ದಾರೆ, ಆಲ್ರೆಡಿ ಅವ್ರು ಕರೆಂಟ್ ಯೂಸ್ ಮಾಡ್ತಾ ಇದ್ದಾರೆ, ಅಂಥವ್ರುಗಳಿಗೆ ಸೋಲಾರ್ ಹಾಕ್ಸ್ಕೊಂಡ್ರೆ ಆ ಸೋಲಾರ್ ಹಾಕ್ಸ್ಕೊಳ್ಳಿಕ್ಕೆ ಸೋಲಾರ್ ಡಿ ಸಿ ಪಂಪು 5 ರಿಂದ 6 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಎಸ್ಕಾಮ್ಸ್ಗಳು 3 ಸೇರಿ ಅಂಥ ರೈತರುಗಳಿಗೆ ಫ್ರೀ ಆಫ್ ಕಾಸ್ಟು ನಾವು ಸೋಲಾರನ್ನು ಹಾಕ್ಕೊಡ್ತಾ ಇದ್ದೇವೆ. ಅಂದರೆ ಆ 20% ನಾವು ಎಸ್ಕಾಮ್ಸ್ ಕಟ್ಟಿರ್ತೀವಿ. ಆಮೇಲೆ ನಂತರದ ದಿನಗಳಲ್ಲಿ ಆ ರೈತ ಆ ದುಡ್ಡನ್ನು ನಮ್ಮ ಎಸ್ಕಾಮ್ಗೆ ಕಟ್ಟಬೇಕಾಗತ್ತೆ. ಅಂದರೆ ಅಂದಾಜು ನಾನು ತಮ್ಮ ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂದು 10 HP ಇರ್ತಕ್ಕಂಥ ಒಂದು ಮೋಟ್ರಿಗೆ ಒಂದು 5 ಲಕ್ಷ ರೂಪಾಯಿ ಖರ್ಚಾದರೆ ಅದರಲ್ಲಿ 4 ಲಕ್ಷ ರೂಪಾಯಿಯಷ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಬ್ಸಿಡಿಲೇ ಸಿಕ್ಕುತ್ತೆ. ಇನ್ನು 1 ಲಕ್ಷ ರೂಪಾಯಿ ಮಾತ್ರ ರೈತರು ಕಟ್ಟಬೇಕು. ಆ 1 ಲಕ್ಷ ರೂಪಾಯಿಯೂ ಕೂಡ ನಾವು ಎಸ್ಕಾಮ್ಸ್ ಅವರೇ ಫಸ್ಟ್ ಕಟ್ತೀವಿ. ಅವನು ಉಪಯೋಗ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನು ಅವನ ಹತ್ರ ನಾವು ದುಡ್ಡು ಕಲೆಕ್ಟ್ ಮಾಡ್ತಕ್ಕಂಥ ಒಂದು ಸ್ಕೀಮ್ ಇದೆ. ಇದನ್ನು ಕೂಡ ಸುಮಾರು 50,000 ರೈತರುಗಳಿಗೆ ಇದನ್ನು ಮಾಡಬೇಕು ಅಂತ ಯೋಚನೆ ಇದೆ. ರೈತರುಗಳು ಇದನ್ನು ಉಪಯೋಗ ಮಾಡ್ಕೊತಾ ಇದ್ದಾರೆ. ಅದು ಕುಸುಮ್ ಬಿ ಸ್ಕೀಮ್ ಇದೆ. ಇದು ರೈತರಿಗೆ ಇರ್ತಕ್ಕಂಥ ಇಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಆಲ್ರೆಡಿ 3-4 ತಿಂಗಳ ಹಿಂದೆ ಇನಾಗ್ರೇಟ್ ಮಾಡಿದ್ದಾರೆ. ಕೆಲವು ರೈತರುಗಳಿಗೆಲ್ಲ ಇದು ಗೊತ್ತಿದೆ. ಆದರೆ ರೈತರುಗಳಿಗೇನೆಂದರೆ, ಯಾವ ರೈತರು ನಮ್ಮ ಆಲ್ರೆಡಿ ಕರೆಂಟ್ ಉಪಯೋಗ ಮಾಡ್ತಾ ಇದ್ದಾರೆ, ಟ್ರಾನ್ಸ್ಫಾರ್ಮರಿಂದ 500 ಮೀಟ್ರ್ ದೂರದಲ್ಲಿರ್ತದೆ ಅಥವಾ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮಿಂದ 500 ಮೀಟ್ರ್ ದೂರದಲ್ಲಿರ್ತದೆ,
ಅಂಥವ್ರುಗಳಿಗೆ ಈ ಯೋಜನೆಯನ್ನು ನಾವು ಮೊದಲನೇ ಹಂತದಲ್ಲಿ ಕೊಡ್ತಾ ಇದ್ದೀವಿ. ಹೆಕ್ಟೇರ್ ಅಂತ ಅನ್ನೋದಕ್ಕಿಂತ ಅದು ಈಲ್ಡ್ ಎಷ್ಟಕ್ಕೆ ಬಂದಿರ್ತದೆ. ಈಗ ತುಂಬ 600 ಅಡಿ 700 ಅಡಿ ಕೆಳಗಡೆ ಹೋಗಿರ್ತಕ್ಕಂಥದ್ದಕ್ಕೆ ಅದು ವರ್ಕ್ ಆಗೋದಿಲ್ಲ. ನಮಗೆ 200 ಅಡಿ 300 ಅಡಿಲಿ ನೀರಿದೆ, ಅಲ್ಲಿ ಒಂದು 5 HP ಒಂದು ಮೋಟ್ರನ್ನ ಹಾಕ್ಕೊಂಡಿದ್ದಾರೆ, ಅದು ಒಂದು 3-4 ಎಕರೆಗೆ ಡ್ರಿಪ್ ಇರಿಗೇಷನಲ್ಲಿ ಆಗ್ತಾಯಿದೆ ಅಂದರೆ ಅದಕ್ಕೆ ಇದು ಖಂಡಿತವಾಗ್ಲೂ ಉಪಯುಕ್ತವಾದಂಥ ಸ್ಕೀಮು. ಯಾಕೆ ಅಂದರೆ ಅವ್ರಿಗೆ ರೈತರಿಗೆ ಬೇಕಾಗಿರ್ತಕ್ಕಂಥದ್ದು ಕರೆಂಟು ಅಥವಾ ಪಂಪು ಆನ್ ಆಗಿ ನೀರನ್ನು ಎತ್ತಬೇಕಾಗಿರ್ತಕ್ಕಂಥದ್ದು ಸಮ್ಮರ್ ಡೇಸಲ್ಲಿ, ಅಂದರೆ ಬೇಸಿಗೆ ಕಾಲದಲ್ಲಿ. ಆ ಬೇಸಿಗೆ ಕಾಲದಲ್ಲಿ ನಮಗೆ ಬಿಸಿಲು ಚೆನ್ನಾಗಿರ್ತದೆ, ಹಾಗಾಗಿ ಸೋಲಾರು ಹೆಚ್ಚು ಚೆನ್ನಾಗಿ ಕೆಲಸ ಮಾಡ್ತದೆ. ಮಳೆಗಾಲದಲ್ಲಿ ಅವ್ರಿಗೇನು ನೀರೆತ್ತೋದು ಬೇಕಾಗೋದಿಲ್ಲ ಮಳೆ ಇರೋದ್ರಿಂದ. ಹಾಂ ಹಾಂ, ಯಾವುದನ್ನು? ಸೋಲಾರನ್ನ? ಇಲ್ಲ, ನಾವು ದಸರಾಲಿ ಮಾಡ್ತಕ್ಕಂಥದ್ದು ರಾತ್ರಿ ಮಾಡೋದ್ರಿಂದ ಸೋಲಾರಲ್ಲಿ ಏನಾಗುತ್ತೆ, ಬೆಳಿಗ್ಗೆ ಸೂರ್ಯ ಇದ್ದಾಗ ಅದನ್ನು ಜನ್ರೇಟ್ ಮಾಡಿ ಅಲ್ಲೇ ಉಪಯೋಗ ಮಾಡಿಬಿಡ್ಬೇಕು. ಅದನ್ನು ರಾತ್ರಿ ನಾವು ಉಪಯೋಗ ಮಾಡಬೇಕು ಅಂದರೆ ಬ್ಯಾಟ್ರಿ ಹಾಕಬೇಕಾಗ್ತದೆ. ಆ ಬ್ಯಾಟ್ರಿ ಕಾಸ್ಟ್ ಜಾಸ್ತಿ. ಹಾಗಾಗಿ ಇನ್ನೂ ಹಾಕಿದ್ದಾರೆ, ಬ್ಯಾಟ್ರಿ ಹಾಕಿಲ್ಲ ಅಂತಲ್ಲ, ಬಟ್ ಆ ಬ್ಯಾಟ್ರಿ ತಂದು ಹಾಕೋದು ಈ ಕಾಸ್ಟ್ ಎಲ್ಲ ನೋಡಿದ್ರೆ ನಮಗೆ ಹೆಚ್ಚು ನಮಗೆ ಹೊರೆ ಬೀಳೋದ್ರಿಂದ ಮಾಡ್ತಾ ಇದ್ದೀವಿ ಆಲ್ರೆಡಿ. ಸ್ಟ್ರೀಟ್ ಲೈಟ್ಗಳಿಗೂ ಕೆಲವು ಕಾರ್ಪೊರೇಷನಲ್ಲಿ ಕೆಲವು ಕಡೆ ಸಾಂಕೇತಿಕವಾಗಿ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸೋಲಾರ್ದು ಸ್ವಲ್ಪ ಹೊಸದಾಗಿ ಕಾಸ್ಟ್ ಜಾಸ್ತಿ ಆಗ್ತದೆ. ಈಗ ಇದಂದರೆ ನಮ್ಮ ಸ್ಟ್ರೀಟ್ ಲೈಟ್ ಆಗ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸ್ಟ್ರೀಟ್ ಲೈಟ್ ಬೇಕು. ನಮಗೆ ಒಂದು 500 ರೂಪಾಯಿ ಅಥವಾ 700 ರೂಪಾಯಲ್ಲಿ ಒಂದು ಸ್ಟ್ರೀಟ್ ಲೈಟ್ ಸಿಕ್ಬಿಡ್ತದೆ. ಅದೇ ನಾವು ಒಂದು ಸೋಲಾರ್ ಸ್ಟ್ರೀಟ್ ಲೈಟ್ ಹಾಕ್ಕೋಬೇಕು ಅಂದರೆ 4-5 ಸಾವಿರ ಆಗ್ತದೆ. ಹಾಗಾಗಿ ಆಮೇಲೆ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಯಲ್ಲಿ ಇದು ನಿಧಾನಕ್ಕೆ ಬರ್ತಾ ಇದೆ ಸೋಲಾರ್. ಎಲೆಕ್ಟ್ರಿಕ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹೌದು. ಬಟ್ ಸ್ಟೇಷನರಿಗಳ ಸಂಖ್ಯೆ, ಚಾರ್ಜಿಂಗ್ ಸ್ಟೇಷನರಿಗಳ ಸಂಖ್ಯೆ ಇಲ್ಲ, ಚಾರ್ಜಿಂಗ್ ಸ್ಟೇಷನ್ಗೂ ಕೂಡ ನಾವು ಕೇಂದ್ರ ಸರ್ಕಾರ ಮತ್ತು ತಮ್ಮ ಗಮನಕ್ಕೆ ನಾನು ತರೋದು ಅಂದರೆ ಇಡೀ ಕೆಟ್ಟೋಗಿದೆ ಅಂತ ಕಡ್ಕೊಳ್ಳೋದು, ಅದನ್ನು ನಾನು ಚೆಕ್ ಮಾಡ್ತೇನೆ. ಇಲ್ಲ, ಅದು ಹಾಂ, ಅದು ಏನಾಗಿದೆ, ಈ ಸೋಲಾರ್ ಚಾರ್ಜಿಂಗ್ ಸಾಫ್ಟ್ವೇರ್ಗಳು ಒಂದು 3-4-5 ಏಜೆನ್ಸಿಗಳು ಮಾಡ್ತಾರೆ. ಅದನ್ನು ನಾವು ಅದು ಚೆನ್ನಾಗಿ ಮಾಡಬೇಕು ಅಂತೇಳಿ ಅವರೊಬ್ಬರು ಕೊಟ್ಟಿದ್ದೇವೆ. ಅವ್ರದ್ದೇನೋ ಸಮಸ್ಯೆ ಇದ್ದರೆ ನಾವು ಅದನ್ನು ಬದಲಾವಣೆ ಮಾಡೋಕ್ಕೆ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ಅಸೋಸಿಯೇಷನ್ ವತಿಯಿಂದ ಅದನ್ನು ಹಾಕಿದ್ದಾರೆ. ಹಾಗಾಗಿ ಅದನ್ನು ಬದಲಾವಣೆ ಮಾಡೋಕ್ಕೆ ನಾವು ಕ್ರಮ ತಗೊಳ್ತೀವಿ. ಅವರು ಕೆಲವ್ರು ಮಾತ್ರ ಸಾಫ್ಟ್ವೇರ್ ಮಾಡ್ತಕ್ಕಂಥವ್ರು ಇದ್ದಾರೆ. ಬಟ್ ಈಗ ನಮ್ಮ ರಾಜ್ಯ, ಅದು ಎಸ್ಪೆಷಲಿ ಬ್ಯಾಂಗ್ಳೂರು ಇಡೀ ದೇಶದಲ್ಲಿ ನಂಬರ್ 1ನಲ್ಲಿದೆ EV ಚಾರ್ಜಿಂಗಲ್ಲಿ. EV ಚಾರ್ಜಿಂಗ್ ವೆಹಿಕಲ್ಸ್ ಇರೋದು ನಂಬರ್ 1, EV ಚಾರ್ಜಿಂಗ್ ಸ್ಟೇಷನ್ಸ್ ಇರೋದು ನಂಬರ್ 1 ಇದೆ. ಬಾಂಬೆ ಇತ್ತು, ಬಾಂಬೆಗೆ ಈಗ ಕಳೆದ ತಿಂಗಳಲ್ಲಿ ನಮ್ಮ ಬ್ಯಾಂಗ್ಳೂರು ಅದನ್ನು ಹಿಂದಾಕಿ ಮುಂದೋಗಿದೆ. ಥ್ಯಾಂಕ್ ಯು. ಮುನಿಗೋಪ್ ಸೂರ್ಯಗರ್ ಯೋಜನೆಗೆ ಹೆಲ್ಪ್ಲೈನ್ ನಂಬರು 9480837543. ಮತ್ತೊಮ್ಮೆ ಹೇಳ್ತೀನಿ, 9480837543. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಈಗ ನಾವು ನಮ್ಮ ಕಂಪ್ನಿಲಿಂದ ಈಗ ಇವತ್ತು ಪ್ರೋಗ್ರಾಮ್ ಆಗಿರೋದು. ಸೊ ನಮ್ಮದು ಇದು ಸನ್ ಎಪಿ ಎಕೋ ಪವರ್ ಬ್ಯಾಂಗ್ಳೂರು, ನಮ್ಮದು ಬ್ಯಾಂಗ್ಳೂರು ಇದೆ. ಈಗ ಲೋಕಲಾಗಿ ಕಂಪನಿ ಒಂದು ಓಪನ್ ಮಾಡಿದ್ದೀವಿ, ಪಾರ್ಟ್ನರ್ ಕಂಪನಿ ಮಿಂಚು ಎನರ್ಜಿ ಅಂತ ವಿಜಯನಗರಲ್ಲಿ ಓಪನ್ ಮಾಡಿದ್ದೀವಿ. ಪರ್ಪಸ್ ಏನಿದೆ ಅಂದರೆ, ಈಗ ಸುಮಾರು ಸ್ಕೀಮ್ಸ್ ಗೌರ್ಮೆಂಟ್ ಲಾಂಚ್ ಮಾಡಿದ್ದಾರೆ. ಸೂರ್ಯಗ್ರಹ ಸ್ಕೀಮ್, ಬೇರೆ ಸ್ಕೀಮ್ಲ ಇದೆ. ಪ್ರಶ್ನೆ ಬರುತ್ತೆ ರಿಲಯಬಿಲಿಟಿ, ಸರ್ವಿಸ್ಸು, ಅದು ಸಿಸ್ಟಮು. ಈಗ ಒಂದು 10 ವರ್ಷ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಅಂದರೆ ಯಾರು ಇರ್ತಾರೆ ಅದು ಗ್ಯಾರಂಟಿ ಸರ್ವಿಸ್ ಮಾಡಲಿಕ್ಕೆ, ಅದೆಲ್ಲ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೋಸ್ಕರ ಇದು ಒಂದು ಗ್ಲೋಬಲ್ ಬ್ರ್ಯಾಂಡು ಇವತ್ತೊಂದು ಪ್ಯಾನಾಸೋನಿಕ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಗ್ಲೋಬಲ್ ಬ್ರ್ಯಾಂಡ್ ತಕ್ಷಣ ನಿಮಗೆ ಒಂದೇ ಪಾಯಿಂಟಲ್ಲಿ ಸರ್ವಿಸ್ ಸಿಗುತ್ತೆ, ಆನ್ಸರಬಿಲಿಟಿ ಇರುತ್ತೆ. ಅವ್ರ ನಾಳೆ ಏನು ತೊಂದರೆ ಇದೆ ಅಂದರೆ ನಿಮಗೆ ಆಫ್ಟರ್ ಸೇಲ್ಸ್ ಸರ್ವಿಸ್ ಕೊಡ್ತಾರೆ. ಆ್ಯಂಡ್ ಅವ್ರು ಹೇಳೋದು ಕಾಸ್ಟ್ ಎಲ್ಲ ವೇರಿ ಆಗಲ್ಲ, ಒಂದು ಯೂನಿಫಾರ್ಮ್ ಇರುತ್ತೆ. ಅದು ಒಂದು. ಸೆಕೆಂಡು, ಈಗ ಅವರು ನಿಮ್ಮದು ಬ್ಯಾಟ್ರಿ ಸ್ಟೋರೇಜು ಆ ಥರ ಒಂದು ಪ್ರಶ್ನೆ ಈಗ ಬಂದಿದೆ. ನಿಮ್ಮದು ರಾತ್ರಿ ಎಲ್ಲ ಪ್ರಯೋಗ ಮಾಡಬೇಕಂದ್ರೆ ನಿಮಗೆ ಸೂರ್ಯಗ್ರಹ ಸ್ಕೀಮ್ಲಿ ಏನು ಮಾಡೋದು ಅಂದರೆ, ಇದಕ್ಕೋಸ್ಕರ ಹೈಬ್ರಿಡ್ ಸ್ಕೀಮು ಈಗ ಇಲ್ಲಿ ನೋಡಿದೆ ಅಂದರೆ ಒಂದು ಲಿವಾ ಬ್ಯಾಟ್ರಿ ಅಂದರೆ ಅದು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಅದು ಬ್ಯಾಟ್ರಿ ಆ್ಯಂಡ್ ಇನ್ವರ್ಟರು ಇಂಟಿಗ್ರೇಟೆಡು. ಸೊ ಡೇ ಟೈಮ್ಲಿ ನಿಮ್ಮದು ಎನರ್ಜಿ ಜನ್ರೇಟ್ ಆಗುತ್ತೆ, ಅದು ನೀವು ಲೋಡ್ಗೆ ಯೂಸ್ ಮಾಡ್ತೀರಾ. ಬಟ್ ಎಕ್ಸೆಸ್ ಇದೆ, ಎಕ್ಸೆಸ್ ನಿಮ್ಮದು ಯೂಸ್ ಆಗ್ತಾಯಿಲ್ಲ, ನಿಮ್ಮದು ಲೋಡ್ ಅಷ್ಟು ಇಲ್ಲ ಅಂದರೆ ನೀವು ಬ್ಯಾಟ್ರಿಲ್ಲ ಸ್ಟೋರ್ ಮಾಡ್ಬೋದು. ರಾತ್ರಿಗೆ ನೀವು ಮನೆಗಳಿಗೆ ಇವಾಗ ಲೋಡ್ಗೆ ಪವರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈಗ ನೀವು ಪಂಪಿಂಗ್ ಸ್ಕೀಮು ಹಾಕ್ತಾರೆ, ಪಂಪಿಂಗ್ ಸ್ಕೀಮ್ ಸಬ್ಸಿಡಿ ಸ್ಕೀಮ್ ಗೌರ್ಮೆಂಟ್ದು ಇದೆ. ಬಟ್ ಸುಮಾರು ಜನ ಅವ್ರಿಗೆ ಒಂದು ಫೈನಾನ್ಷಿಯಲಿ ಅವ್ರದ್ದು
ಪಾಸಿಬಲ್ ಅಂದರೆ ಅವ್ರದ್ದು ಇನ್ನೂ ಸ್ವಲ್ಪ ಜಾಸ್ತಿ ನಾವು ಹಾಕಬೇಕಾದ್ರೆ ರಾತ್ರಿ ನೀವು ಎನರ್ಜಿ ಸ್ಟೋರ್ ಮಾಡಿಬಿಟ್ಟು ನೀವು ಮನೆಗಳಿಗೆ ಬೇರೆ ಅದು ಯೂಸ್ ಮಾಡ್ಬೋದು. ಸೊ ಒಂದು ಸೈಡು ನಿಮ್ಮದು ಗೌರ್ಮೆಂಟ್ ಇದೆ, ಪ್ಲಸ್ ನೀವು ಲೈಫ್ ಟೈಮ್ ನೀವು ಫ್ರೀ ಆಗಬೇಕಂದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬರುತ್ತೆ. ಈಗ ಬ್ಯಾಂಕ್ ಲೋನ್ ಸ್ಕೀಮ್ ಇದೆ, ಇವತ್ತು ನೀವು ನೋಡಿದ್ದೀರಾ ಪ್ಯಾನಾಸೋನಿಕ್ ಲಾಂಚ್ ಮಾಡಿದ್ದಾರೆ, EMI ಸ್ಕೀಮ್லாம் ಇದೆ, ಅಪ್ ಟು 5 ಇಯರ್ಸ್ ಅವರು ಲೋನ್ ಕೊಡ್ತಾರೆ. ಸೊ ನೀವು ಆ ಥರ ಇದೆ ಅಂದರೆ ನಿಮಗೆ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಈಗ ಅವ್ರದ್ದು 3 ವರ್ಷ 4 ವರ್ಷ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಲೋನ್ಲ ನಿಮಗೆ ಮೇ ಬಿ 1 ವರ್ಷ ಇಂಟ್ರೆಸ್ಟ್ ಲಾಂಗ್ ಕೊಡ್ತೀರಾ, ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಟ್ ನಿಮಗೆ ಝೀರೋ ಕಾಸ್ಟ್ ಅದಾದಮೇಲೆ ಆಗುತ್ತೆ. ಸೊ ಅದೇ ನಮ್ಮದು ಉದ್ದೇಶ. ಸೊ ಬಂದಿರೋದು ಈಗ ಮೈಸೂರು ಫಸ್ಟು ಲೋಕಲ್ ಜನ ಇರೋದು ಅವರೇ ಯೂಸ್ ಮಾಡಿಬಿಟ್ಟು, ಲೋಕಲ್ ಇಂಜಿನಿಯರ್ಸು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು, ಇಲ್ಲಿಂದ ಫರ್ದರ್ ತಾಲೂಕು ಎಲ್ಲ ಕಡೆನೂ ಸ್ವಲ್ಪ ಎಜುಕೇಷನ್ ಕೊಟ್ಬಿಟ್ಟು ಅವ್ರಿಗೆ ರಿಲಯಬಲ್ ಪ್ರಾಡಕ್ಟ್ ಕೊಟ್ಟು, ಇಲ್ಲಾಂದರೆ ಎಲ್ಲರಿಗೆ ಭಯ ಆಗುತ್ತೆ ಅಷ್ಟೇ. ನಮ್ಮದು ಶ್ರೀನಿವಾಸ್ ಕುಮಾರ್, ಸನ್ ಎಪಿ ಎಕೋ ಪವರ್ ಬೆಂಗಳೂರು ಡೈರೆಕ್ಟರ್. ನಮಸ್ಕಾರ, ಶರಣು. ಮಿಂಚು ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸನ್ ಎಪಿ ಎಕೋ ಪವರ್ ಇಲ್ಲಿವರೆಗೂ ಅನೇಕ ಸೌರ ಸಾಮಗ್ರಿಗಳು ಕೆಲವು ರೆಪ್ಯೂಟೆಡ್ ಬ್ರ್ಯಾಂಡ್ಸ್ ಲೈಕ್ ಪ್ಯಾನಾಸೋನಿಕ್ ಏನಿದೆ, ಇದು ಗ್ಲೋಬಲ್ ಬ್ರ್ಯಾಂಡ್, ಇದು ಈಗ ಮೇಡ್ ಇನ್ ಇಂಡಿಯಾ ಅವೈಲಬಿಲಿಟಿ ಇದೆ. ಇದು ಬೆಂಗಳೂರು ಕೇಂದ್ರಿತವಾಗಿ ಮಾತ್ರ ಇಲ್ಲಿವರೆಗೂ ಲಭ್ಯವಾಗ್ತಿತ್ತು. ಇವಾಗ ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ್ನು, ಮಡಿಕೇರಿವರೆಗೂ ಕೂಡ ಈ ಕಂಪ್ಲೀಟ್ ಸೋಲಾರ್ ಕಿಟ್ ಅಂದರೆ ಸೋಲಾರ್ ಪ್ಯಾನಲ್ ಆಗಲಿ, ಇನ್ವರ್ಟರ್ ಆಗಲಿ, AC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, DC ಡಿಸ್ಟ್ರಿಬ್ಯೂಷನ್ ಬಾಕ್ಸ್, ಕೇಬಲ್ಲು, ವೈರು, ಸೋಲಾರ್ ಮೀಟರು, ಲೈಟ್ನಿಂಗ್ ಪ್ರೊಟೆಕ್ಷನ್ ಸಿಸ್ಟಮ್, ಅರ್ಥಿಂಗ್ ಸಿಸ್ಟಮ್, ಇಷ್ಟು ಎಲ್ಲ ಫುಲ್ಲು ಸೋಲಾರ್ ನಿಮ್ಮ ಮನೆಗೆ ಏನು ಅಳವಡಿಸ್ಕೊಳ್ಬೇಕು ಅಂತ ಒಂದು ಸಾಮಗ್ರಿಗಳು ಅವಶ್ಯಕತೆ ಇದೆಯೋ ಅಷ್ಟು ಕೂಡ ಒಂದೇ ಪ್ಯಾಕೇಜಲ್ಲಿ ಇವಾಗ ಮೈಸೂರಲ್ಲೂ ಕೂಡ ಈ 5 ಡಿಸ್ಟ್ರಿಕ್ಟ್ಗೂ ಸೇರಿ ಲಭ್ಯವಿದೆ. ಯಾರು ಈ ಪ್ರಧಾನಮಂತ್ರಿಯವರ ಸೂರ್ಯಗ್ರಹ ಯೋಜನೆ ಅಳವಡಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ನಿಮಗೆ ಗೊತ್ತಿದ್ದಂಗೆ ಸಬ್ಸಿಡಿ 78,000ವರೆಗೂ 3 ಕಿಲೋವಾಟ್ ಹಾಗೂ 60,000 ರೂಪಾಯಿ 2 ಕಿಲೋವಾಟ್ಗೆ ಸಿಗುತ್ತದೆ. ಇದನ್ನು ಈ ಲೇಟೆಸ್ಟ್ ಟೆಕ್ನಾಲಜಿ ಉಳ್ಳ ಪ್ಯಾನಾಸೋನಿಕ್ ಫುಲ್ ಸೋಲಾರ್ ಕಿಟ್ ಹಾಗೂ ಯಾರಿಗೆ ಹೈಬ್ರಿಡ್ ಇನ್ವರ್ಟರ್ ಬೇಕೋ ಲಿವಾ ಅನ್ನೋ ಒಂದು ಸಂಸ್ಥೆಯ ಹೈಬ್ರಿಡ್ ಇನ್ವರ್ಟರ್ ಕೂಡ ಲಭ್ಯವಿದೆ. ಎರಡರಲ್ಲೂ ಕೂಡ ರಿಮೋಟ್ ಮಾನಿಟರಿಂಗ್ ಸಿಸ್ಟಮ್, ಅಂದರೆ ನೀವು ಇಡೀ ವಿಶ್ವದಲ್ಲಿ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ನಿಮ್ಮ ಸೌರ ಶಕ್ತಿ ಎಷ್ಟು ಬರ್ತಿದೆ ಅಂತ ನೀವು ಮಾನಿಟರ್ ಮಾಡ್ಬೋದು. ಈ ಒಂದು ಲೇಟೆಸ್ಟ್ ತಂತ್ರಜ್ಞಾನ ಕೂಡ ಇದೆ. ಸೊ ನಾವು ಈಗ 20ನೇ ತಾರೀಕಿಂದ ವಿಜಯನಗರ 4th ಸ್ಟೇಜ್ 80ನೇ ಫೀಟ್ ರಸ್ತೆಯಲ್ಲಿ ಮಿಂಚು ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆ ಉದ್ಘಾಟನೆ ಆಗ್ತಿದೆ. ದಯವಿಟ್ಟು ಯಾರೇ ಈ ಸೌರ ಶಕ್ತಿ ಅಲ್ಲಿ ಯಾರಿಗೆ ಆಸಕ್ತಿ ಇದೆ ಅಳವಡಿಸ್ಕೊಳ್ಳೋಕ್ಕೆ ತಮ್ಮ ಮನೆ ಮೇಲೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಡೀಟೇಲ್ಸನ್ನು ನನ್ನ ಕಾಂಟ್ಯಾಕ್ಟ್ ನಂಬರ್ 8105733339 ಹಾಗೂ ನಮ್ಮ ವೆಬ್ಸೈಟ್ www.minchuenergy.com. ಧನ್ಯವಾದಗಳು. ಹಾಗೂ ನನ್ನ ಹೆಸರು ಪ್ರಣವ್ CM ಅಂತ, ನಾನು ಮಿಂಚು ಎನರ್ಜಿ ಸಂಸ್ಥೆಯ ಡೈರೆಕ್ಟರ್. ಥ್ಯಾಂಕ್ ಯು.